ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆಯ ನೇತಾರರಾದಂಥ ಚಿನ್ನಪ್ಪ ಪೂಜಾರಿ ಅವ್ರ ಜೊತೆ ಇಡೀ ರಾಜ್ಯದ ರೈತರು ಇಲ್ಲಿ ಸೇರಿದ್ರು. ಅವರ ಕಬ್ಬಿನ ವಿಷಯದಲ್ಲಿ ಕೆಲವು ಪ್ರಮುಖ ಬೇಡಿಕೆಗಳಿದ್ದು ಅವುಗಳನ್ನು ಯಾವ ಮಟ್ಟಕ್ಕೆ ನಾವು ಏನೇನು ಮಾಡಿದ್ದೀವಿ ಅಂತಕ್ಕಂಥ ಪ್ರತಿಯೊಂದು ವಿಷಯನ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಮತ್ತು ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ರಾಜ್ಯದ ರೈತರು ಅಥವಾ ನಮ್ಮ ಉತ್ತರ ಕರ್ನಾಟಕದ ರೈತರು ಎರಡು ವಿಷಯಗಳನ್ನು ಮಂಡನೆ ಮಾಡಿದರು. ಒಂದು, ತೊಗರಿ ಬೆಳೆಗೆ ಏನು ತೊಗರಿ ಬೆಳೆ ಈ ಸರ್ತಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಾಳೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಮಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಗೆ ಹೆಚ್ಚಿನ ಪರಿಹಾರ ಘೋಷಣೆ ಮಾಡಿ MSP ಬೆಲೆ ಏನು 7,550 ಇದೆ ಅದಕ್ಕೆ ಸರ್ಕಾರದಿಂದನೂ ನೀವು ಹಣ ಸೇರಿಸಿಕೊಡ್ಬೇಕು ಅಂತೇಳಿ ಅವ್ರು ಕೇಳಿದಾಗ ಅದನ್ನು ತತ್ಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ 1 ಕ್ವಿಂಟಲ್ಗೆ 450 ರೂಪಾಯಿ ಸೇರಿಸಿ 8,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದೀವಿ ನಾವು ತೊಗರಿಗೆ. ಇದು ಹೆಚ್ಚು ಕಡಿಮೆ 140 ಕೋಟಿ ರೂಪಾಯಿ ಹೊರೆ ಸರ್ಕಾರಕ್ಕೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ರೈತರ ವತಿಯಿಂದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಜೋಳ ಏನಿತ್ತು ನಮ್ಮಲ್ಲಿ ಪ್ರಮುಖ ಬೆಳೆ, ಅದು ಕೂಡ ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ರೋಗ ರುಜಾಣಿಯಿಂದ ಅದು ಕೂಡ ಕಡಿಮೆ ಬರ್ತಾ ಇದೆ. ಆದರೆ ಜೋಳಕ್ಕೆ ಕೂಡ ನಮ್ಮ ಉತ್ತರ ಕರ್ನಾಟಕದ ರೈತರು ಏನು ಮಾಡ್ಯಾರ ಅಂದರೆ 2019ರಿಂದ ಅದನ್ನು ಬೆಳೆದಂಥ ಜೋಳವನ್ನು MSP ಬೆಂಬಲ ಬೆಲೆ ಅಡಿಯಲ್ಲಿ ಸೇಲ್ ಮಾಡಿಲ್ಲ. ಈ ಜೋಳ ನಮ್ಮ ಉತ್ತರ ಕರ್ನಾಟಕದ್ದು ಅಂತ ತಿಳ್ಕೊಂಡು ಕೇವಲ 3 ಜಿಲ್ಲೆಯವರು, ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಈ 3 ಜಿಲ್ಲೆಯವರೇ ಹಿಂಗಾರಿ ಜೋಳ ತಂದು ಹಾಕಿ ಲಾಭ ಪಡ್ಕೊಂಡಿದ್ದಾರೆ. ಅದನ್ನು ಈ ಬಾರಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜೋಳ ಬೆಳೆದಿದ್ದಾರೆ ಆ ಎಲ್ಲ ರೈತರ ಹಿತದೃಷ್ಟಿಯಿಂದ ಆಯಾ ಜಿಲ್ಲೆಯಲ್ಲಿ 30% ಜೋಳ MSP ಅಡಿಯಲ್ಲಿ 3,340 ರೂಪಾಯಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಆ ಕೇಂದ್ರಗಳನ್ನು, ಖರೀದಿ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಕ್ಯಾಬಿನೆಟ್ ಕಮಿಟಿಯಲ್ಲಿ ಆ ನಿರ್ಣಯ ಕೂಡ ಆಗಿದೆ. ಸರಿ, ನಿಮ್ಮ ಮನೆ ಮುಂದೆ ಈಗ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಸಮಸ್ಯೆ ಬಗ್ಗೆ ಸಭೆ ನಂತರ ಈಗ ಅವ್ರ ನಿರ್ಣಯ ಏನಾಗಿದೆ ಅದು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ? ನೋಡಿ, ನನ್ನ ಮನೆ ಮುಂದೆ ಕೂಡಲಿ, ನನ್ನ ಜೊತೆ ಕೂಡಲಿ ತಪ್ಪಿಲ್ಲ. ರೈತರ ಬೇಡಿಕೆಗಳು ಈಡೇರಬೇಕಾಗಿದ್ದು ಸರ್ಕಾರದ ಉದ್ದೇಶ, ಅದರ ತಪ್ಪೇನಿಲ್ಲ. ಅವರು ಅಲ್ಲಿ ಕುಂತಿರ ಬದಲು ಇಲ್ಲೇ ಬರ್ರಿ ಅಂತ ಹೇಳಿದ ಮೇಲೆ ಅವ್ರು ಇಲ್ಲೇ ಬಂದು ನಾನು ಅವರೆಲ್ಲ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ. ಮತ್ತು ರಾಜ್ಯದ ರೈತರಿಗೆ ಇವತ್ತು ಜೋಳ ಮತ್ತು ತೊಗರಿಗೆ 2 ಬೆಂಬಲ ಬೆಲೆಯನ್ನು ನೀವು ಕೊಡಿಸಿದ್ದೀರಿ ಅಂತಕ್ಕಂಥದ್ದು ಕೃತಜ್ಞತೆ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ನಾಳೆ ಮುಖ್ಯಮಂತ್ರಿಗಳ ಜೊತೆ ಇನ್ನೊಂದು ಸಭೆ, ಈ ಕಬ್ಬು ಬೆಳೆಗಾರರ ಹಿನ್ನೆಲೆ ವಿಚಾರಗಳಲ್ಲಿ ಅನೇಕ ಸಮಸ್ಯೆಗಳಿದಾವೆ, ಅದರ ಬಗ್ಗೆ ಒಂದು ಸಭೆ ಮಾಡಿರಿ ಅಂತ ಹೇಳಿದ್ದಾರೆ. ಆ ಸಭೆ ಕೂಡ ನಾನು ಮಾಡಿಸ್ತೀನಿ. ತೊಗರಿ ಒಂದು ನಿಮಿಷ ಹೇಳ್ತೀನಿ. ತೊಗರಿ ಖರೀದಿ ಕೇಂದ್ರದ್ದು ರಾಜ್ಯ ಸರ್ಕಾರದ ತಪ್ಪಿಲ್ಲ, ನಫೆಡ್ ಸಂಸ್ಥೆಯಿಂದ ತಪ್ಪಾಗಿದೆ. ನಫೆಡ್ ಸಂಸ್ಥೆ ಕೇಂದ್ರ ಸರ್ಕಾರದ ಆಧೀನದಲ್ಲಿರ್ತದೆ. ಅವರು ಡಾಟಾ ಪುಷ್ ಮಾಡೋದು ಡಿಲೇ ಮಾಡಿದ್ದಾರೆ. ನಮ್ಮ ಕೇಂದ್ರಗಳು ಆಲ್ರೆಡಿ ತೆಗೆದು ರೆಡಿ ಇಟ್ಕೊಂಡು ಕೂತಿದ್ದೀವಿ ನಾವು. ಅವ್ರು ಡಾಟಾ ಪುಷ್ ಮಾಡಿದರೆ ನಾಳೆನೇ ಖರೀದಿ ಪ್ರಾರಂಭ ಆಗ್ತದೆ. ಅದು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿ ನಫೆಡ್ಗೆ ಚಿಮಾರಿ ಹಾಕಿದ್ದಾರೆ. ಅವ್ರು ಆದಷ್ಟು ಲಘುನೇ ಆ ಡಾಟಾ ಪುಷ್ ಮಾಡ್ತಾರೆ, ಖರೀದಿ ಪ್ರಾರಂಭ ಆಗ್ತದೆ. ಸರ್, APMCಲಿ ದಲ್ಲಾಳಿಗಳ ದುಡ್ಡು ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆನೂ ದೂರಿದೆ. ನೋಡಿ, APMCಗಳು ಇಲ್ಲಿವರೆಗೆ ಮುಚ್ಚೋಗಿದ್ವಿ. ಇದೇ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ. ನಮಗೆ ಕೆಲವು ಸಮಸ್ಯೆಗಳಿದಾವೆ. ನೇಮಕಾತಿ ವಿಷಯದಲ್ಲಿ APMC ಸಿಬ್ಬಂದಿಗಳ ಕೊರತೆ ಇದೆ ಮತ್ತು ಕೆಲವು APMCಗಳಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳೇ ಇಲ್ಲ. ಅಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ 1, 2, 3, 4 ಇನ್ಸಿಡೆಂಟ್ ಆಗಿದ್ದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಖಂಡಿತ ಅವ್ರ ಮೇಲೆ ಕ್ರಮ ತಗೊಂಡು ತೂಕದ ಯಂತ್ರಗಳನ್ನು ಈಗಾಗಲೇ ನಾವು ರಾಜ್ಯ ತುಂಬ ಅಳವಡಿಸ್ತಕ್ಕಂಥ ನಿರ್ಣಯ ತಗೊಂಡಿದ್ದೀವಿ. ಅದಕ್ಕೆ APMCಯಿಂದನೇ ಹಣ ಕೊಟ್ಟಿದ್ದೀವಿ ಮತ್ತು ಅದು ರೈತ ಸಂಘದವರ ಅಧೀನದಲ್ಲಿನೇ ಅವು ತೂಕದ ಯಂತ್ರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಈಗ ಒಂದು ಅಮಾನವೀಯ ಘಟನೆ ನಡೆದಿದೆ. ರೈತ ಸಂಘ ಹಾಗೂ ಏಕೀಕರಣ ಸಮಿತಿ ವತಿಯಿಂದ ಇವತ್ತು ಅಂದರೆ ದಿನಾಂಕ 20ನೇ ತಾರೀಕಿನಂದು ಸಕ್ಕರೆ ಹಾಗೂ ಕಬ್ಬು ಅಭಿವೃದ್ಧಿ ಹಾಗೂ APMC ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಮನೆಯ ಮುಂದೆ ಬೃಹತ್ ಪ್ರಮಾಣದ ಹೋರಾಟ ಹಾಕಿಕೊಂಡಿದ್ದೆವು. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿರ್ಬೋದು ಹಾಗೂ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ಆಗಿರುವಂಥ ರೈತರಿಗೆ ಅನ್ಯಾಯದ ವಿರುದ್ಧ ಇವತ್ತಿನ ದಿನ ಹೋರಾಟ ಹಾಕೊಂಡಿದ್ದೆವು. ಆ ಹೋರಾಟವನ್ನು ಮಾನ್ಯ ಸಚಿವರು ಒಳ್ಳೆಯದಾಗಿ ಸ್ಪಂದನೆ ಮಾಡಿ ಈ ಒಂದು ನಗರದ ಪ್ರವಾಸಿ ಮಂದಿರದಲ್ಲಿ ಎಲ್ಲ ರೈತರನ್ನ ಇಲ್ಲೇ ಸಭೆ ಬರ್ರಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ ನಿಮಿತ್ತವಾಗಿ ಇವತ್ತಿನ ದಿನ ನಾವು ಇಲ್ಲಿ ಹೋರಾಟವನ್ನು ಕೈಬಿಟ್ಟು ಇಲ್ಲಿ ಶಾಂತಿ ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ನಾವು ಇವತ್ತೊಂದು ಸಭೆ ಕೂಡಿದ್ದೆವು. ಆ ಸಭೆಯಲ್ಲಿ ಪ್ರಮುಖವಾಗಿ
ಕಬ್ಬಿಗೆ ಸಂಬಂಧಪಟ್ಟಂತೆ ತೂಕದಲ್ಲಿ ಮೋಸ ಆಗ್ಲಕ್ಕತ್ತದಲ್ಲ, ಅದಕ್ಕೇನದ ವಿಜಯಪುರ ಜಿಲ್ಲೆಗೆ 3 ಸರ್ಕಾರದಿಂದ ತೂಕದ ಯಂತ್ರಗಳನ್ನು ಮಾಡ್ಲಿಕ್ಕೆ ಈಗಾಗಲೇ ಅನುಮತಿಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆದ್ರಿಂದ ಈಗಾಗಲೇ ಸರ್ಕಾರ 7,500 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ರಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಕೂಡ ಇನ್ನೂ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿದ್ದಿಲ್ಲ. ಅದಕ್ಕೆ ಆ ಒಂದು ತೊಗರಿ ಬೆಳೆಗಾರರು ಕೂಡ ಒಂದು ಒಳ್ಳೆಯ ಸುದ್ದಿ ಕೊಡ್ರಿ ಅಂತ ಹೇಳಿದ್ದೆವು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಸುಮಾರು 450 ರೂಪಾಯಿ ಬೆಂಬಲ ಬೆಲೆಯನ್ನು ಅದರ ಜೊತೆಗೆ ಜೋಡಿಸಿ, ಅಂದರೆ ರಾಜ್ಯ ಸರ್ಕಾರದ 450 ರೂಪಾಯಿ ಮತ್ತು ಕೇಂದ್ರದ 7,550, ಒಟ್ಟಾರೆಯಾಗಿ ಪ್ರತಿ ಕ್ವಿಂಟಲ್ಗೆ 8,000 ರೂಪಾಯಿದಂತೆ ಹೆಚ್ಚುವರಿಯಾಗಿ 40 ಕ್ವಿಂಟಲ್ ಒಬ್ಬ ರೈತರಿಗೆ ತೊಗರಿ ಬೆಳೆಯನ್ನು ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಅನುಮತಿಯನ್ನು ಕೋರಿ ಈಗಾಗಲೇ ಅವರು ಅಧಿಕೃತವಾಗಿ ಘೋಷಣೆ ಮಾಡ್ಯಾರ. ಅದು ಕೂಡ ನಮ್ಮ ರೈತರಿಗೆ ಖುಷಿಯನ್ನು ತಂದು ಕೊಟ್ಟದ. ಇನ್ನು ಜೋಳ ಬೆಳೆದಂಥ ರೈತರಿಗೆ ಕಡೆಗೆ ನಾವು ಬರೀ 2,200 ರೂಪಾಯಿದಂಗೆ ಹೊರಗೆ ಮಾಡಕತ್ತಿದ್ದೆವು. ಅದಕ್ಕೆ ಸರ್ಕಾರದಿಂದ 3,400 ರೂಪಾಯಿದಂತೆ ಖರೀದಿ ಮಾಡ್ಲಿಕ್ಕೆ ಅದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದು. ಇದು ಕೂಡ ರೈತ ಸಂಘದ ಒಂದು ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು. ಇನ್ನು APMCಯಲ್ಲಿ ಸೆಕ್ರೆಟರಿ ಹುದ್ದೆ ಖಾಲಿ ಇತ್ತು, ಅದನ್ನು ಕೂಡ ಇವತ್ತಿನ ದಿನ ಒಬ್ಬ ಅಧಿಕಾರಿಗಳನ್ನ ಆಯೋಜನೆ ಮಾಡಿ ಅದನ್ನು ಕೂಡ ಒಂದು ಖುಷಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ APMCಯಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಅಂದರೆ ದ್ರಾಕ್ಷಿ ಇರ್ಬೋದು, ದಾಳಿಂಬೆ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಎಲ್ಲ ಟಮಾಟಿ, ಬದನೆಕಾಯಿ, ತರಕಾರಿಗಳಿಗೆ ದಲ್ಲಾಳಿಗಳು 10% ಕಮಿಷನ್ ಅನ್ನು ಮುರಿತಾ ಇದ್ರು. ಇದರಿಂದ ನಮ್ಮ ರೈತರಿಗೆ ಸಾಕಷ್ಟು ಪ್ರಮಾಣದ ಮೋಸ ಆಗ್ತಿತ್ತು, ಅನ್ಯಾಯ ಆಗ್ತಿತ್ತು. ಅಂದ್ರೆ 1 ಲಕ್ಷ ರೂಪಾಯಿ ಯಾರಾದ್ರೂ ರೈತರ ಬಿಲ್ ಆಯ್ತಪ್ಪ ಅಂತಂದ್ರೆ ಇವ್ರದ್ದು ಯಾವುದೇ ಪ್ರತಿಫಲ ಇಲ್ಲದೆ 10,000 ರೂಪಾಯಿ ಅನಾಮತ ಲಾಭ ಮಾಡ್ಕೊಳಕತ್ತಿದ್ರು. ಇದರಿಂದ ಪ್ರತಿ ವರ್ಷ ಆ ದಲ್ಲಾಳಿಗಳು 100 ಕೋಟಿ ರೂಪಾಯಿ ಲಾಭ ಮಾಡ್ತಿದ್ರು. ಬಟ್ ನಮ್ಮ ರೈತರು ಆತ್ಮಹತ್ಯೆ ಅಂತ ಪಿಡುಗನ ಮಾಡಿ ಸಾಲ ಸೋಲ ಮಾಡಿ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿಕೊಂಡು ಸಂಬಂಧಪಟ್ಟಂತ APMC ಸೆಕ್ರೆಟರಿ ಇರ್ಬೋದು, ಅದೇ ರೀತಿಯಾಗಿ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಕಠಿಣವಾಗಿ ಆದೇಶ ಮಾಡಿ 10% ಕಮಿಷನ್ ನಿಲ್ಬೇಕಂತೇಳಿ ಈಗಾಗಲೇ ಅವರು ಕೂಡ ಆದೇಶವನ್ನು ಮಾಡ್ಯಾರ. ಈ ರೀತಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಗಾಗಲೇ ಈಡೇರಿಸಿದ್ದಾರೆ. ಇನ್ನು ಹೆಚ್ಚುವರಿಯಾಗಿ ಕಬ್ಬಿಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾಳೆ ಕೂಡ ಅಂದರೆ 21ನೇ ತಾರೀಕು ಬೆಳಗಾವದಲ್ಲಿ ಮುಖ್ಯಮಂತ್ರಿಯವ್ರ ಜೊತೆ ನಮ್ಮ ರೈತ ಮುಖಂಡರ ಜೊತೆ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ಒಳ್ಳೆಯ ಭರವಸೆ ನೀಡುವುದಾಗಿ ಈಗಾಗಲೇ ಆಶ್ವಾಸನೆ ನೀಡಿರ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತ ಹೋರಾಟಗಾರರು ಖುಷಿಯಿಂದ ಇವತ್ತಿನ ದಿನ ಆ ಧರಣಿಯನ್ನು ನಾವು ಹಿಂಪಡೆದು ಒಟ್ಟಾರೆಯಾಗಿ ಶಾಸಕರು ಕೂಡ ನಮ್ಮ ಪರವಾಗಿದ್ದಾರೆ. ರೈತರ ಕಷ್ಟವನ್ನು ಮನಗಂಡು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾವು ಎಲ್ಲ ರೈತ ಸಂಘಟನೆಯವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಮನುಷ್ಯನಿಗೆ ಕಷ್ಟಗಳು 1-2 ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು, ಸೊಸೆನೇ ತುಂಬಾ ಒಳ್ಳೆಯವಳು. ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳಿದ ಹಾಗೆ ನಾವು ಮಾಡಿದ ನಂತರ ನನ್ನ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ, ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ.